ಈ ಶಾಸ್ತ್ರಗಳಲ್ಲಿ ಪೂರ್ವ ಮೀಮಾಂಸಾ ಶಾಸ್ತ್ರ, ಉತ್ತರ ಮೀಮಾಂಸಾ ಶಾಸ್ತ್ರ ಅಂತ ಹೇಳಿ ಎರಡು ತರಹದ ಶಾಸ್ತ್ರಗಳನ್ನ ನಾವು ನೋಡ್ತೇವೆ. ಪೂರ್ವ ಮೀಮಾಂಸಾ ಶಾಸ್ತ್ರ ಇದು ಕೇವಲ ಕರ್ಮಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನ, ಅನೇಕ ಯಜ್ಞ ಯಾಗಾದಿಗಳು, ತುಂಬಾ ದೊಡ್ಡ ದೊಡ್ಡ ಮಟ್ಟದ ಯಜ್ಞದ ವಿಧಿ ವಿಧಾನಗಳನ್ನ ನಿರೂಪಣೆ ಮಾಡುವಂತಹದ್ದನ್ನ ಪೂರ್ವ ಮೀಮಾಂಸಾ ಗ್ರಂಥಗಳಲ್ಲಿ ನಾವು ನೋಡ್ತೇವೆ. ಉತ್ತರ ಮೀಮಾಂಸಾ ಗ್ರಂಥಗಳಲ್ಲಿ ಕೇವಲ ಭಗವಂತನೇ ಸರ್ವೋತ್ತಮ ಹೊರತು ಪೂರ್ವ ಮೀಮಾಂಸಾ ಗ್ರಂಥಗಳಲ್ಲಿ ನಿರೂಪಣೆ ಮಾಡಿದಂತೆ ಕರ್ಮವು ಪ್ರಧಾನವಾದ ವಸ್ತು ಅಲ್ಲ. ಕರ್ಮವು ಭಗವಂತನ ಮುಂದೆ ಅದು ಗೌಣ ಹೊರತು ಭಗವಂತನೇ ಇಡೀ ಪ್ರಪಂಚದಲ್ಲಿ ಇರುವಂತಹ ಸರ್ವೋತ್ತಮ ದೇವತೆ ಅನ್ನೋ ಪ್ರಮೇಯಗಳನ್ನ ಉತ್ತರ ಮೀಮಾಂಸಾ ಗ್ರಂಥದಲ್ಲಿ ನಿರೂಪಣೆಯನ್ನ ಮಾಡ್ತಾರೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ध्रुवादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಆ ಗೌತಮ ಮಹರ್ಷಿಗಳ ಇತಿಹಾಸವನ್ನ ನಿರೂಪಣೆ ಮಾಡ್ತಾ ಅವರಲ್ಲಿ ಇರುವ ಅನೇಕ ಅತ್ಯಂತ ಮಹತ್ತರವಾದ ಗುಣಗಳನ್ನ ವರ್ಣನೆಯನ್ನ ಮಾಡ್ತಾ ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ, ಪ್ರಕೃತಿ ಪರದೇವತಾ ಪ್ರಪತ್ತಿ ಪ್ರಭೃತೀನಾಂ ಕರಣೇನ ಸದ್ಗುಣಾನಾಂ ಪ್ರಥಿತ ವ್ರತತಾಪಸವ್ರಜಾನಾಂ ವಿಕೃತೀನಾಂ ಸಗುಣೇವ ನಿರ್ಗುಣೇಷ್ಟ್ಯಾಃ. ಈ ಶಾಸ್ತ್ರಗಳಲ್ಲಿ ಪೂರ್ವ ಮೀಮಾಂಸಾ ಶಾಸ್ತ್ರ, ಉತ್ತರ ಮೀಮಾಂಸಾ ಶಾಸ್ತ್ರ ಅಂತ ಹೇಳಿ ಎರಡು ತರಹದ ಶಾಸ್ತ್ರಗಳನ್ನ ನಾವು ನೋಡ್ತೇವೆ. ಪೂರ್ವ ಮೀಮಾಂಸಾ ಶಾಸ್ತ್ರ ಇದು ಕೇವಲ ಕರ್ಮಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನ, ಅನೇಕ ಯಜ್ಞ ಯಾಗಾದಿಗಳು, ತುಂಬಾ ದೊಡ್ಡ ದೊಡ್ಡ ಮಟ್ಟದ ಯಜ್ಞದ ವಿಧಿ ವಿಧಾನಗಳನ್ನ ನಿರೂಪಣೆ ಮಾಡುವಂತಹದ್ದನ್ನ ಪೂರ್ವ ಮೀಮಾಂಸಾ ಗ್ರಂಥಗಳಲ್ಲಿ ನಾವು ನೋಡ್ತೇವೆ. ಉತ್ತರ ಮೀಮಾಂಸಾ ಗ್ರಂಥಗಳಲ್ಲಿ ಕೇವಲ ಭಗವಂತನೇ ಸರ್ವೋತ್ತಮ ಹೊರತು ಪೂರ್ವ ಮೀಮಾಂಸಾ ಗ್ರಂಥಗಳಲ್ಲಿ ನಿರೂಪಣೆ ಮಾಡಿದಂತೆ ಕರ್ಮವು ಪ್ರಧಾನವಾದ ವಸ್ತು ಅಲ್ಲ. ಕರ್ಮವು ಭಗವಂತನ ಮುಂದೆ ಅದು ಗೌಣ ಹೊರತು ಭಗವಂತನೇ ಇಡೀ ಪ್ರಪಂಚದಲ್ಲಿ ಇರುವಂತಹ ಸರ್ವೋತ್ತಮ ದೇವತೆ ಅನ್ನೋ ಪ್ರಮೇಯಗಳನ್ನ ಉತ್ತರ ಮೀಮಾಂಸಾ ಗ್ರಂಥದಲ್ಲಿ ನಿರೂಪಣೆಯನ್ನ ಮಾಡ್ತಾರೆ. ಇಂಥ ಪೂರ್ವ ಮೀಮಾಂಸಾ ಗ್ರಂಥಗಳಲ್ಲಿ ಪ್ರಕೃತಿಯಾಗ, ವಿಕೃತಿಯಾಗ ಅಂತ ಎರಡು ತರಹದ ಯಾಗಗಳನ್ನ ನಾವು ನೋಡ್ತೇವೆ. ದರ್ಶ ಪೂರ್ಣಮಾಸಾಭ್ಯಾಂ ಯಜೇತ ಅಂತ ದರ್ಶ ಪೂರ್ಣ ಮಾಸಗಳಲ್ಲಿ ಮಾಡುವಂತಹ ಯಾಗಗಳು ಪ್ರಕೃತಿಯಾಗ. ಈ ಪ್ರಕೃತಿಯಾಗದ ಅಂಗಯಾಗಗಳು ಅದನ್ನು ವಿಕೃತಿಯಾಗ ಅಂತ ಕರೀತಾರೆ. ಪ್ರಕೃತಿಯಾಗ ಅನ್ನೋ ಶಬ್ದಕ್ಕೆ ಅರ್ಥ ಗ್ರಂಥಕಾರರು
ಈ ರೀತಿಯಾಗಿ ಹೇಳ್ತಾರೆ, ಎಲ್ಲಿ ಎಲ್ಲ ಯಜ್ಞಗಳಿಗೆ ಸಂಬಂಧಪಟ್ಟಂತಹ ಉಪದೇಶ ಇರುತ್ತೋ ಅಲ್ಲಿ ಅದನ್ನು ಪ್ರಕೃತಿಯಾಗ, ಎಲ್ಲಿ ಸಮಗ್ರ ಯಜ್ಞಗಳ ಉಪದೇಶ ಇಲ್ಲವೋ ಪ್ರಕೃತಿ ಯಾಗದಿಂದ ಅವುಗಳ ಅನ್ವಯವನ್ನು ಎಲ್ಲಾದರೂ ಮಾಡಿಕೊಳ್ಳುವಂತಹ ಪ್ರಸಂಗ ಬಂದರೆ ಅದನ್ನು ವಿಕೃತಿಯಾಗ. ಹಾಗಾದರೆ ಪ್ರಕೃತಿಯಾಗ ಅಂದರೆ ಪ್ರಧಾನ ಯಾಗ, ವಿಕೃತಿಯಾಗ ಎಂದರೆ ಅಪ್ರಧಾನ ಯಜ್ಞಗಳು. ಈ ಪ್ರಕೃತಿಯಾಗ ವಿಕೃತಿಯಾಗ ಎರಡನ್ನೂ ಮಾಡೋದಕ್ಕಿಂತ ಮುಂಚೆ ಸರಿಯಾಗಿ ಈ ಯಜ್ಞಗಳನ್ನು ಮಾಡೋದಕ್ಕೆ ಅಭ್ಯಾಸ ಆಗಬೇಕು ಅನ್ನೋ ಕಾರಣದಿಂದ ಮೊದಲು ಒಂದು ನಿರ್ಗುಣ ಇಷ್ಟಿ ಅನ್ನುವಂತಹ ಒಂದು ಯಜ್ಞವನ್ನು ನಡೆಸ್ತಾರೆ. ನಿರ್ಗುಣ ಇಷ್ಟಿ ಅನ್ನೋದಕ್ಕೆ ಶುಷ್ಕ ಇಷ್ಟಿ ಅನ್ನುವಂತಹ ಶಬ್ದದಿಂದಲೂ ಕೂಡ ಈ ಯಜ್ಞವನ್ನು ಹೆಸರಿಸ್ತಾರೆ. ಇಂಥ ಯಜ್ಞದಲ್ಲಿ ಹಾಗಾದರೆ ನಿರ್ಗುಣ ಇಷ್ಟಿ, ಸಗುಣ ಇಷ್ಟಿ, ಸಗುಣ ಇಷ್ಟಿ ಅನ್ನುವಂಥ ಸಗುಣ ಇಷ್ಟಿ ಅಂತ ಹೇಳಿದರೆ ಯಾಗದ ದ್ರವ್ಯ ದೇವತೆ, ಮಂತ್ರ, ಯಜ್ಞಶಾಲೆ, ಸ್ಥಾಲಿ, ಸೃಕ್, ಸ್ರುವ ಇವೇ ಮೊದಲಾದಂಥ ಪದಾರ್ಥಗಳನ್ನು ಬಳಸಿಕೊಂಡು ಮಾಡುವಂತಹ ಯಾಗಕ್ಕೆ ಸಗುಣ ಇಷ್ಟಿ. ನಿರ್ಗುಣ ಇಷ್ಟಿ ಅಥವಾ ಶುಷ್ಕ ಇಷ್ಟಿ ಅನ್ನೋ ಶಬ್ದಕ್ಕೆ ಅರ್ಥ ಅಭ್ಯಾಸಕ್ಕೋಸ್ಕರ ಯಾಗದ ದ್ರವ್ಯ ದೇವತೆ ಮೊದಲಾದಂಥ ಸ್ಥಾನಗಳನ್ನು ಆ ಮಂತ್ರೋಚ್ಚಾರಣೆಯನ್ನು ಮಾಡ್ತಾ ಸರ್ವೋತ್ತಮನಾದಂಥ ಯಾವ ಭಗವಂತನಿದ್ದಾನೆ ಈ ಭಗವಂತನ ಉದ್ದೇಶವಾಗಿ ಶ್ರವಣ, ಮನನ, ಭಕ್ತಿ ಇವೇ ಮೊದಲಾದಂಥ ಗುಣಗಳನ್ನು ಇಟ್ಟುಕೊಂಡು ಮಾಡುವಂತಹ ಯಾಗಕ್ಕೆ ನಿರ್ಗುಣ ಇಷ್ಟಿ. ಹಾಗಾದರೆ ಸಗುಣ ಇಷ್ಟಿ, ನಿರ್ಗುಣ ಇಷ್ಟಿ ಈ ಎರಡು ತರಹದ ಯಜ್ಞಗಳಲ್ಲಿ ಯಾವ ರೀತಿ ಸಗುಣ ಇಷ್ಟಿಗೆ ಅತ್ಯಂತ ಪ್ರಧಾನವಾದ ಸ್ಥಾನವನ್ನು ಕೊಡ್ತಾರೋ ಅದೇ ರೀತಿ ಆಗಿನ ಕಾಲದ ಎಲ್ಲ ಋಷಿ ಮಹರ್ಷಿಗಳಲ್ಲಿಯೂ ಕೂಡ ಅತ್ಯಂತ ಪ್ರಧಾನವಾದ ಸ್ಥಾನವನ್ನು ಅಲಂಕರಿಸಿದ್ದರು ಈ ಗೌತಮ ಮಹರ್ಷಿಗಳು. ಯಾಕೆ? ಕಾಯ ವಾಚ ಮನಸ ಯಾವ ಮಾತನ್ನ ಆ ಗೌತಮ ಮಹರ್ಷಿಗಳು ಆಡ್ತಾ ಇದ್ದರೋ ಅದನ್ನು ತಮ್ಮ ಕೃತಿಯಲ್ಲಿ ತಂದು ತೋರಿಸಿ ಉಳಿದ ಭಕ್ತ ಜನರಿಗೆ ಮಾರ್ಗದರ್ಶನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಆ ಗೌತಮ ಮಹರ್ಷಿಗಳು. ಹೀಗೆ ದೊಡ್ಡವರು ಮಾಡುವಂತಹ ಪ್ರತಿಯೊಂದು ಆಚಾರ ವಿಚಾರ ಇದು ಸಮಾಜಕ್ಕೆ ಎಷ್ಟು ಮಾರ್ಗದರ್ಶನ ನೀಡಬಲ್ಲದು ಅನ್ನೋದಕ್ಕೆ ಗೌತಮ ಮಹರ್ಷಿಗಳೇ ಇವತ್ತಿನ ದಿನ ನಮಗೆ ಸಾಕ್ಷಿಯಾಗಿ ನಿಂತಿದ್ದಾರೆ. ಗೌತಮ ಮಹರ್ಷಿಗಳು ಮೇಲ್ನೋಟಕ್ಕೆ ಮಾತ್ರ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಕಂಡು ಅಂತರಂಗದಲ್ಲಿ ಆ ಭಗವಂತನ ಆರಾಧನೆಯನ್ನ ಮಾಡ್ತಾ ತಮ್ಮ ಮಂತ್ರ ಸಿದ್ಧಿಯನ್ನ ಎಂದಿಗೂ ಹೊರಗಡೆ ತೋರಿಸದೆ, ಯಾಕೆಂದ್ರೆ ಮಂತ್ರ ಸಿದ್ಧಿಯ ಮಹತ್ವ ಯಾರು ಮಂತ್ರಗಳನ್ನ ಜಪ ಮಾಡ್ತಾ ಇರ್ತಾರೋ ಅವರಿಗೆ ಗೊತ್ತೇ ಇಲ್ಲದಂತೆ ಆ ಸಿದ್ಧಿಯನ್ನ ಅವರು ಪಡೆದುಕೊಂಡಿರ್ತಾರೆ. ನಮ್ಮ ಹಿರಿಯರು ಒಂದು ಕಥೆಯನ್ನ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. ಒಬ್ಬ ಸತ್ಕರ್ಮನಿಷ್ಠನಾದಂಥ ಒಬ್ಬ ಬ್ರಾಹ್ಮಣ ಪ್ರತಿನಿತ್ಯ 1008 ಗಾಯತ್ರಿ ಮಂತ್ರವನ್ನ
ಜಪ ಮಾಡಿ ಆ ಮಂತ್ರಸಿದ್ಧಿಯನ್ನ ಪಡೆದುಕೊಳ್ತಾ ಇದ್ದ. ಯಾರೋ ಒಬ್ಬ ಮಾಯಾ ಜಾಲಗಾರ, ಜಾದೂಗಾರ ಬಂದು ನವಿಲುಗರಿಯಿಂದ ಇನ್ಯಾವುದೋ ಬೂದಿಯಿಂದ ಕ್ಷಣಾರ್ಧದಲ್ಲಿ ಆ ಪದಾರ್ಥಗಳನ್ನ ಸೃಷ್ಟಿ ಮಾಡಿ ಕೊಡ್ತಾ ಇದ್ದ ಜನರಿಗೆ. ಈ ಬ್ರಾಹ್ಮಣ ಅಂದುಕೊಂಡ, ಇಷ್ಟು ವರ್ಷ ಅನೇಕ ಸಚ್ಚಾಸ್ತ್ರಗಳನ್ನ ಕಲಿತು ಅನೇಕ ವಿಧವಾದ ತಪಸ್ಸನ್ನ ಆಚರಣೆ ಮಾಡಿದರೂ ಕೂಡ ಒಲಿಯದೇ ಇರುವಂಥ ವಿದ್ಯೆ ಅವನಿಗೆ ಒಲಿದಿದೆ ಅಂದರೆ ಆ ವಿದ್ಯೆಯನ್ನು ನಾನು ಕಲಿಬೇಕು. ಅವನು ಹೋಗ್ತಾನೆ, ಜಾದೂಗಾರನ ಹತ್ತಿರ ಹೋಗಿ, ನಾನು ಈ ವಿದ್ಯೆಯನ್ನು ಕಲಿಬೇಕು, ಸಹಾಯ ಮಾಡು. ಅದಕ್ಕೆ ಅವನು ಹೇಳ್ತಾನೆ, ಈ ವಿದ್ಯೆಯನ್ನ ಕಲಿಯಬೇಕಾದರೆ ಅದರ ಮೊದಲನೇ ಮೆಟ್ಟಿಲೆ ಯಜ್ಞೋಪವೀತವನ್ನ ತೆಗೆದು ಹಾಕಬೇಕು, ಶಿಖೆಯನ್ನ ತೆಗೆದು ಹಾಕಬೇಕು, ರಾತ್ರಿ ಕಾಲದಲ್ಲಿ ಸ್ಮಶಾನದಲ್ಲಿ ಕುಳಿತು ಮಾಂಸವನ್ನ ತಿಂದು ಆ ಜಪವನ್ನ ಆರಂಭ ಮಾಡಬೇಕು. ಒಬ್ಬ ಮನುಷ್ಯ ಕ್ಷುದ್ರ ಕಾಮನೆಯ ದುರಾಸೆಗೆ ಒಳಗಾದ ಅಂದರೆ ಯಾವುದನ್ನ ಮಾಡಲಿಕ್ಕೂ ಕೂಡ ಅವನು ಹೆಸಲಾರ. ಎಂಥ ಗಾಯತ್ರಿ ಮಂತ್ರದ ಸಿದ್ಧಿಯನ್ನ ಪಡೆದುಕೊಂಡಂಥ ಬ್ರಾಹ್ಮಣ ಜಾದೂಗಾರನ ಈ ಮಾಯಾಜಾಲಕ್ಕೆ ಒಳಗಾಗಿ ರಾತ್ರಿ ಕಾಲದಲ್ಲಿ ಸ್ಮಶಾನಕ್ಕೆ ಹೋದಾಗ ಯಾವ ಭೂತವನ್ನ ವಶ ಮಾಡಿಕೊಂಡಿದ್ದನೋ ಆ ಭೂತವನ್ನ ಕರೆದು ಇವನಿಗೂ ಆ ಮಂತ್ರದ ಉಪದೇಶವನ್ನ ಕೊಡಬೇಕು. ಆ ಭೂತ ಹೇಳುತ್ತಂತೆ, ಅವನನ್ನ ನನ್ನ ಕಣ್ಣಿನಿಂದಲೂ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವನ ದೇಹದಿಂದ ಯಾವುದೋ ಒಂದು ಮಂತ್ರ ಶಕ್ತಿ ನನ್ನನ್ನು ಸುಟ್ಟಾಗೆ ಆಗ್ತಾ ಇದೆ. ಇಷ್ಟು ದೂರದಲ್ಲಿ ಇದ್ದರೂ ಕೂಡ, ಇಷ್ಟು ದೂರದಲ್ಲಿ ಇದ್ದರೇನೆ ಆ ಮಂತ್ರಶಕ್ತಿ ನನ್ನನ್ನು ಸುಟ್ಟು ಹಾಕ್ತಾ ಇದೆ ಅಂತ ಹೇಳಿದರೆ, ಹತ್ತಿರ ಬಂದರೆ ಅಕ್ಷರಶಃ ನಾನೇ ಸುಟ್ಟು ಬೂದಿ ಆಗ್ತೇನೆ. ಆದ್ದರಿಂದ ಅವನನ್ನ ಈ ಕ್ಷಣದಲ್ಲಿಯೇ ನೀನು ಅವನನ್ನು ದೂರ ಮಾಡು, ಇಲ್ಲದೆ ಹೋದರೆ ನಿನ್ನನ್ನೂ ಕೂಡ ನಾನು ತಿಂದು ಹಾಕಿ ಬಿಡ್ತೇನೆ. ಆಶ್ಚರ್ಯ ಅವನಿಗೆ. ಹೀಗೆ ಆ ಬ್ರಾಹ್ಮಣನನ್ನ ಸ್ಮಶಾನದಿಂದ ದೂರ ಸರಿಸ್ತಾನೆ. ಅವನಿಗೆ ಆಮೇಲೆ ಹೇಳ್ತಾನೆ, ಏನು ಅಂಥ ಸಿದ್ಧಿಯನ್ನ ಪಡೆದುಕೊಂಡಿದ್ದಿ? ನಾನು ವಶಪಡಿಸಿಕೊಂಡಿರುವಂಥ ಭೂತವೂ ಕೂಡ ಭಯಪಡುವಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ನೀನು ವಶ ಮಾಡಿಕೊಂಡಿರುವಂಥ ಮಂತ್ರಸಿದ್ಧಿ ಯಾವುದು ಅಂತ ಕೇಳಿದಾಗ ಆಗ ಅವನು ಹೇಳ್ತಾನೆ, ಗಾಯತ್ರಿ ಮಂತ್ರದ ಸಿದ್ಧಿಯನ್ನ ನಾನು ಪಡೆದುಕೊಂಡಿದ್ದೇನೆ. ಇವತ್ತಿನ ದಿನ ನಾವು ಅನೇಕ ಮಂತ್ರಗಳನ್ನ ಪ್ರತಿನಿತ್ಯ ಶ್ರದ್ಧಾಭಕ್ತಿಯಿಂದ ಜಪ ಮಾಡ್ತಾ ಇರ್ತೇವೆ. ಅದರ ಸಿದ್ಧಿ ಯಾವುದೋ ಒಂದು ಮೂಲೆಯಿಂದ ಆಗ್ತಾ ಇರುತ್ತೆ. ಆ ಸಿದ್ಧಿಯ ಮಹತ್ವ ನಮಗೆ ಗೊತ್ತಾಗದೆ ನಾವು ಕ್ಷುದ್ರ ಕಾಮನೆಗಳಿಗೆ ಒಳಗಾಗಿ ಅನರ್ಥವನ್ನ ನಮ್ಮ ಪಾದದ ಬುಡಕ್ಕೆ ನಾವೆಲ್ಲ ತಂದುಕೊಳ್ತಾ ಇದ್ದೇವೆ. ಆದರೆ ಗೌತಮ ಮಹರ್ಷಿಗಳಂಥ ಇಡೀ ಜಗತ್ತಿಗೆ ಮಾರ್ಗದರ್ಶನವನ್ನ ಮಾಡುವಂಥ ಯಾವ ಮಹನೀಯರು ತಪಸ್ವಿಗಳಿದ್ದಾರೆ, ಆ ತಪಸ್ವಿಗಳು ನಾನು ಒಂದನ್ನ ಆಡಿದರೆ ಇಡೀ ಪ್ರಪಂಚವೇ ಅದನ್ನ ಗಮನಿಸತ್ತೆ ಅನ್ನೋ ಭಾವನೆಯಿಂದ ಒಂದು ಹೆಜ್ಜೆ ಇಡಬೇಕಾದರೆ, ಒಂದು ಮಾತನ್ನ ಸಮಾಜದಲ್ಲಿ ಆಡಬೇಕಾದರೆ, ಒಂದು ಕರ್ಮವನ್ನ ಮಾಡಬೇಕಾದರೆ ನೂರಾರು ಬಾರಿ ಆಲೋಚನೆಯನ್ನ ಮಾಡಿ ಆ ಗೌತಮ ಮಹರ್ಷಿಗಳು ಆ ತಮ್ಮ ಜೀವನವನ್ನ ನಡೆಸ್ತಾ ಇದ್ರು ಈ ಭರತಖಂಡದಲ್ಲಿ. ಈ ಕಾರಣದಿಂದಲೇ ಆಗಿನ ಕಾಲದ ಎಲ್ಲ ಮಹರ್ಷಿಗಳ ಮಧ್ಯದಲ್ಲಿಯೂ ಕೂಡ ಈ ಗೌತಮ ಮಹರ್ಷಿಗಳಿಗೆ ಒಂದು ವಿಶಿಷ್ಟವಾದ ಸ್ಥಾನ ಮಾನ ಆಗಿನ ಕಾಲದ ಎಲ್ಲ ಮಹರ್ಷಿಗಳ ಮಧ್ಯೆ ಇವರಿಗಿತ್ತು ಅನ್ನೋ ಪ್ರಮೇಯವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ ನಾರಾಯಣಾಚಾರ್ಯರು. ಹೀಗೆ ಆ ಯಜ್ಞದ ಒಂದು ದೃಷ್ಟಾಂತವನ್ನ ನೀಡೋದರ ಮೂಲಕ ಯಾವ ರೀತಿ ಆ ಯಜ್ಞಕ್ಕೆ ಪ್ರಾಧಾನ್ಯತೆಯನ್ನ ಕೊಡ್ತೇವೋ ಅದೇ ರೀತಿ ಈ ಋಷಿ ಮಹರ್ಷಿಗಳಲ್ಲಿ ಗೌತಮ ಮಹರ್ಷಿಗಳಿಗೆ ಅತ್ಯಂತ ಉಚ್ಛ್ರಾಯವಾದ ಸ್ಥಾನಮಾನ ಆಗಿನ ಕಾಲದಲ್ಲಿ ಇತ್ತು ಅನ್ನೋದನ್ನ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ
ಮುಂದಿನ ಶ್ಲೋಕದಲ್ಲಿ अकृतासुरसार्थमोहनार्थं नयशास्त्रं स तु पञ्चलक्षणात्मा मुहुरागमभेदकृन्मुनीन्दूरवतारस्य निमित्ततामयासीत् ನಾರಾಯಣಾಚಾರ್ಯರು ಮುಂದಿನ ಶ್ಲೋಕದಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ನ್ಯಾಯಶಾಸ್ತ್ರವನ್ನ ಗೌತಮ ಮಹರ್ಷಿ, ಕಶ್ಯಪ ಮಹರ್ಷಿಗಳು, ಕಣಾದ, ಅಕ್ಷಪಾದ ಇವರೇ ಮೊದಲಾದಂಥ ಮಹರ್ಷಿಗಳು ನ್ಯಾಯಶಾಸ್ತ್ರದ ಪ್ರವರ್ತಕರಾಗಿದ್ದಾರೆ. ನಾವೆಲ್ಲ ಇವತ್ತಿನ ದಿನ ಅನೇಕ ಋಷಿ ಮಹರ್ಷಿಗಳು ಈ ಭರತಖಂಡದಲ್ಲಿ ಹುಟ್ಟಿದಂಥ ಮಹನೀಯರು ಯಾವ ಸಿದ್ಧಾಂತವನ್ನು ಕೂಡ ಪ್ರತಿಷ್ಠೆ ಮಾಡಿದವರಲ್ಲ. ಈ ಸತ್ಯವನ್ನ ಮೊದಲು ತಿಳ್ಕೋಬೇಕು. ಯಾಕೆ? ಸ್ವತಃ ಆಚಾರ್ಯ ಮಧ್ವರೇ ತಮ್ಮ ಅನುವ್ಯಾಖ್ಯಾನ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಅನಾದಿ ಕಾಲತೋ ವೃತ್ತಾಃ ಸಮಯ ಹಿ ಪ್ರವಾಹತಃ. ಸಮಯ ಅಂದರೆ ದರ್ಶನಗಳು, ಸಿದ್ಧಾಂತಗಳು. ಈ ಸಿದ್ಧಾಂತಗಳನ್ನ ಯಾವೊಬ್ಬ ವ್ಯಕ್ತಿಯೂ ಕೂಡ ಪ್ರತಿಷ್ಠೆ ಮಾಡಿಲ್ಲ. ಹೊರತು ಇದ್ದ ಸಿದ್ಧಾಂತಗಳೇ ಮುಚ್ಚಿ ಹೋಗಿದ್ದವು ಅಜ್ಞಾನದ ಒಂದು ಪ್ರಭಾವದಿಂದ. ಯಾವ ಸಿದ್ಧಾಂತಗಳು ಮುಚ್ಚಿ ಹೋಗಿದ್ದವೋ ಆ ಸಿದ್ಧಾಂತವನ್ನ ಪುನರುಜ್ಜೀವನಗೊಳಿಸಿದಂಥ ಮಹನೀಯರೇ ಇವತ್ತಿನ ದಿನ ಎಲ್ಲ ಋಷಿ ಮಹರ್ಷಿಗಳು ಕೂಡ. ಆದ್ದರಿಂದ ಮಧ್ವಾಚಾರ್ಯರು, ಆನಂದತೀರ್ಥ ಭಗವತ್ಪಾದರು ದ್ವೈತ ಸಿದ್ಧಾಂತ ಪ್ರವರ್ತಕರು ಅಂತ ಹೇಳಬೇಕು, ಹೊರತು ದ್ವೈತ ಸಿದ್ಧಾಂತ ಪ್ರತಿಷ್ಠಾಪಕರು ಅಂತ ಹೇಳಬಾರದು. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ಪ್ರವರ್ತಕರು, ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರವರ್ತಕರು ಅಂತ ಈ ರೀತಿಯಾಗಿ ಹೇಳಬೇಕು. ಯಾಕೆ? ಆಚಾರ್ಯ ಮಧ್ವರು ಬರೋದಕ್ಕಿಂತ ಮುಂಚೆ, ರಾಮಾನುಜರು ಬರೋದಕ್ಕಿಂತ ಮುಂಚೆ, ಶಂಕರ ಭಗವತ್ಪಾದರು ಬರೋದಕ್ಕಿಂತ ಮುಂಚೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಇರಲಿಲ್ಲವೇ? ಇದ್ದರೂ ಕೂಡ ಅದು ಬೇರೆ ಹೆಸರಿನಿಂದ ಇದ್ದವು. ಆದರೆ ಹೆಚ್ಚು ಪ್ರಚಾರದಲ್ಲಿ ಇಲ್ಲದೆ ಅನೇಕ ಅಜ್ಞಾನದ ಮಾಯಾಜಾಲಕ್ಕೆ ಸಿಲುಕಿ ಆ ಎಲ್ಲ ಸಿದ್ಧಾಂತಗಳು ಕೂಡ ಮುಳುಗಿ ಹೋಗಿ ಬಿಟ್ಟಿದ್ದವು. ಹೀಗೆ ಮುಳುಗಿ ಹೋದ ಸಿದ್ಧಾಂತಗಳನ್ನ ಪುನರುಜ್ಜೀವನಗೊಳಿಸಿದಂಥ ಮಹನೀಯರೇ ನಮ್ಮ ಈ ಆಚಾರ್ಯ ತ್ರಯರು. ಉದಾಹರಣೆಗೆ, ಭಗವಂತ ವೇದವ್ಯಾಸ ನಾಮಕನಾಗಿ ಅವತಾರವನ್ನ ಮಾಡಿ ವೇದಗಳನ್ನ ವಿಭಾಗ ಮಾಡಿದ ಹೊರತು ರಚನೆ ಮಾಡಿ ಕೊಟ್ಟಿದ್ದಲ್ಲ. ಅಂದರೆ ವೇದಗಳನ್ನ ವಿಭಾಗ ಮಾಡಬೇಕಾದರೆ ವೇದ ಮುಂಚೆನೇ ಇರಬೇಕು. ಹಾಗಾದರೆ ಇದ್ದ ವೇದಗಳನ್ನೇ ಒಂದೊಂದು ರೀತಿಯಾಗಿ ಋಗ್ವೇದವನ್ನ 24 ವಿಭಾಗವನ್ನಾಗಿ, ಯಜುರ್ವೇದವನ್ನ 100 ವಿಭಾಗವನ್ನಾಗಿ, ಸಾಮವೇದವನ್ನ 1000 ವಿಭಾಗವನ್ನಾಗಿ, ಅಥರ್ವ ವೇದವನ್ನ 12 ವಿಭಾಗವನ್ನಾಗಿ ಮಾಡಿ ನಮಗೆ ವೇದವ್ಯಾಸ ದೇವರು ಯಾವ ರೀತಿ ಕೊಟ್ಟರೋ ಹೊರತು ರಚನೆ ಮಾಡಿ ಕೊಟ್ಟಿದ್ದಲ್ಲ. ಹಾಗಾದರೆ ಇದ್ದ ವೇದವನ್ನ ಅದನ್ನ ಯಾವ ರೀತಿ ವಿಭಾಗ ಮಾಡಿ ಕೊಟ್ಟರೋ ಅದೇ ರೀತಿ ಆಚಾರ್ಯರೆಲ್ಲರೂ ಕೂಡ ಇದ್ದ ಸಿದ್ಧಾಂತಗಳನ್ನೇ ಪುನಃ ಉಜ್ಜೀವನಗೊಳಿಸಿ ನಮಗೆ ಇವತ್ತಿನ ದಿನ ಕೊಟ್ಟಿದ್ದಾರೆ. ಹೊರತು
ಯಾವುದೇ ಆಚಾರ್ಯರು ಕೂಡ ಒಂದು ಹೊಸ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಅನ್ನುವಂಥ ಪ್ರಮೇಯ ಇದು ಅತ್ಯಂತ ಶುದ್ಧ ಸುಳ್ಳು ಅನ್ನೋ ಪ್ರಮೇಯವನ್ನು ನಮಗೆ ತಿಳಿಸ್ತಾ ಇದ್ದಾರೆ.